I myself, I can proudly say, my great-grandfather was an enlightened soul. Whether it is genetically imposed on me or whether it is spiritually imposed on me, but right from the birth, like what my lineage tells me is what I am. So, your whole lineage should tell, here was my Ajji, here was my Tata, who was enlightened, which, like me, I am telling my great-grandfather, my mother's, not my father, my mother's grandfather, from the maternal side, my grandmother's father was enlightened. Even today, there are places where his photograph is still there in Bangalore. He was known as A.P. Subbarao, my mother's grandfather. So that's how this Tattva number 19 very clearly shows Guru is a reflection of the divine vibrations in you. Artha? Good. Very good. Wonderful. So you should become within very short time, in fact as good as within no time. Most of you should become enlightened, because for most of us to respect your lineage, to respect your kula, to respect your gotra, to respect your presence in this world. Your presence is what is required in the future of your children of tomorrow. You should become enlightened. Good. Jai Mata, Jai Gurude. ಪೂಜ್ಯ ಗುರುಗಳು ಇವತ್ತು ಸತ್ಸಂಗ ಪ್ರಾರಂಭದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬಿಗಿನಿಂಗ್ ಅಂತ ಹೇಳ್ಬೋದು. ಯಾಕೆಂದರೆ ಟ್ರೆಡಿಷನ್ಸ್ಗೆ ಇಂಟೆಲಿಜೆನ್ಸ್ಗೆ ಕನೆಕ್ಷನ್ ಇದೆ ಅಂತ ತೋರಿಸಿದ್ರು. ವಾಟ್ ಡಿಡ್ ಗುರುಜಿ ಟೆಲ್ ಟುಡೇ? ಗುರುಜಿ ಸೆಡ್ ವಿ ಆಲ್ ಹ್ಯಾವ್ ಸಮ್ ಪ್ರಾಬ್ಲಮ್ಸ್ ಆರ್ ದಿ ಅದರ್. ಇನ್ಫ್ಯಾಕ್ಟ್ ಗುರುಜಿ ಸ್ಟಾರ್ಟೆಡ್ ಬೈ ಸೇಯಿಂಗ್ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್ ಅಂತ ನಮಗೆಲ್ಲರಿಗೂ ಹೊಸ ವರ್ಷದ ಒಂದು ಇದನ್ನು ಕೊಟ್ಬಿಟ್ಟು ಹೇಳಿದ್ರು, ಆಲ್ ಆಫ್ ಅಸ್ ಆಸ್ಪೈರ್ ದಟ್ ದಿಸ್ ಇಯರ್ ಇಸ್ ನಾಟ್ ಗೋನ್ ಟು ಬಿ ಫಿಲ್ಡ್ ವಿತ್ ಪ್ರಾಬ್ಲಮ್ಸ್, ವಿ ಆರ್ ಗೋನ್ ಟು ಬಿ ಟ್ರಬಲ್ ಫ್ರೀ. ನಮಗೂ ಎಷ್ಟೊಂದು ಜನ ಮಾತಾಡ್ಬೇಕಾದ್ರೆ ಹೇಳಿದ್ದಾರೆ, ಅಯ್ಯೋ ಐ ಜಸ್ಟ್ ಹೋಪ್ ದಿಸ್ ಇಯರ್ ಇಸ್ ಗೋನ್ ಟು ಬಿ ಬೆಟರ್ ದ್ಯಾನ್ ದ ಪ್ರೀವಿಯಸ್ ಒನ್. ಇನ್ಫ್ಯಾಕ್ಟ್ ಇನ್ನೂ ಡಿಸೆಂಬರ್ 25th ಆಗಿದ ತಕ್ಷಣ ಪೀಪಲ್ ಸ್ಟಾರ್ಟ್ ಸೆಂಡಿಂಗ್ ಮೆಸೇಜಸ್, ಪ್ಲೀಸ್ ಕನ್ವೆ ಟು ಗುರುಜಿ, ಇಟ್ ಮೈ 2020 ಹ್ಯಾಸ್ ಬೀನ್ ವೆರಿ ಬ್ಯಾಡ್, ಐ ಜಸ್ಟ್ ಹೋಪ್ 2021 ವಿಲ್ ಬಿ ಬೆಟರ್ ಅಂತೆಲ್ಲ. ಸೊ ತಾಪತ್ರಯ, ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ, ಈ 3 ಥರ ಇದೆ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಈ ತಾಪತ್ರಯ ಬಂದಾಗ ನಮ್ಮನ್ನು ಯಾರು ಕಾಪಾಡೋದು? ಹೇಗೆ, ಹೌ ಡು ವಿ ಹ್ಯಾಂಡಲ್ ಸಿಚುವೇಶನ್ಸ್ ವೆನ್ ವಿ ಫೇಸ್ ಅ ಟ್ರಬಲ್ಸಮ್ ಸಿಚುವೇಶನ್ ಥ್ರೂ ಪೀಪಲ್ ಆರ್ ಬಿಕಾಸ್ ಆಫ್ ಫೈನಾನ್ಸಸ್ ಆರ್ ಜಸ್ಟ್ ಲ್ಯಾಕ್ ಆಫ್ ಪೀಸ್ ಆರ್ ಹೆಲ್ತ್, ವಾಟ್ ಎವರ್. ಹಿಂದಿನ ಕಾಲದಲ್ಲಿ ನನ್ನ ಒಂದು ಊಹೆ, ಅಸಂಪ್ಷನ್ ಅಂತ ಹೇಳ್ಬೋದು, ಯಾರಿಗೋ ಒಬ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯಿತು. ಅವ್ರು ಬರ್ತಾರೆ, ದೊಡ್ಡವ್ರು ಹೇಳ್ತಾರೆ, ಏನಿಲ್ಲ, ಈಶ್ವರನಿಗೆ ನಲ್ಲಿಕಾಯಿನ ಲಿಂಗದ ಮೇಲೆ ಇಟ್ಬಿಟ್ಟು ಒಂದು ಬಿಲ್ಪತ್ರ ಇಟ್ಬಿಟ್ಟು ಅಭಿಷೇಕ ಮಾಡೋ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅವನು ಅದನ್ನು ಮಾಡ್ಕೊಂಡು ಬಂದಿರ್ತಾನೆ, ಒಂದು 6 ವಾರ ಮಾಡು ಅಂತ ಹೇಳಿರ್ತಾರೆ, ಅವನು ಅದನ್ನು ಮಾಡಿರ್ತಾನೆ, ಅವನಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿರುತ್ತೆ. ಅವನು ಅದನ್ನು ಅವ್ರ ಮಗನಿಗೆ ಹಿಂಗೆ ಪ್ರಾಬ್ಲಮ್ ಆಯಿತು ಅದಕ್ಕೆ ಮಾಡಿದೆ, ಹಿಂಗೆ ಸೊಲ್ಯೂಷನ್ ಅಂತ ಹೇಳಲ್ಲ. ಅವನೇನಂತಾನೆ, ನಮ್ಮ ಪದ್ಧತಿ ಪ್ರಕಾರ ಈಶ್ವರನ ಲಿಂಗಕ್ಕೆ ನಲ್ಲಿಕಾಯಿ ಇಟ್ಟು ಬಿಲ್ವ ಹಾಕಿ ನೀರು ಹಾಕು ಅಂತ ಒಂದು ಹೊಸ ಟ್ರೆಡಿಷನ್ ಶುರುವಾಗಿರುತ್ತೆ. ಅದನ್ನು ಜನ್ರೇಷನ್ಸ್ ಮಾಡ್ಕೊಂಬಂದಿರ್ತಾರೆ. ಯಾವುದೋ ಒಂದು ಸತಿ ಮಾಡೋಕ್ಕಾಗಲ್ಲ, ಅದನ್ನು ಇಮ್ಮಿಡಿಯೇಟ್ಲಿ ಏನೋ ಒಂದು
ಹೆಚ್ಚು ಕಮ್ಮಿ ಅಥವಾ ಏರುಪೇರಾಗಿದ್ದ ತಕ್ಷಣ ಕೋರಿಲೇಟ್ ಮಾಡಿಬಿಡ್ತಾರೆ. ಕೋರಿಲೇಟ್ ಮಾಡಿ ನಾವು ಇದನ್ನು ಬಿಟ್ವಿ, ಅದಕ್ಕೆ ನಮಗೆ ಪ್ರಾಬ್ಲಮ್ ಬಂತು ಅಂತ ಬರುತ್ತೆ. ಈ ಥರ ಎಲ್ಲ ನಾವು ಸುಮಾರು ನಮ್ಮ ಫ್ಯಾಮಿಲಿ ಟ್ರೆಡಿಷನ್ಗೆ ನೋಡ್ತಾ ಬಂದರೆ ಟೆಕ್ನಿಕಲಾಗಿ ಏನಾಗತ್ತೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದೆ. ವಿ ಹ್ಯಾವ್ ಫಾಲೋಡ್ ಮೆನಿ ಟ್ರೆಡಿಷನ್ಸ್ ಲೈಕ್ ದಿಸ್ ಆ್ಯಂಡ್ ವಿ ಹ್ಯಾವ್ ಆಲ್ಸೋ ನಾಟ್ ಫಾಲೋಡ್ ಅ ಫ್ಯೂ ಆ್ಯಂಡ್ ವಿ ಫೀಲ್ ಟುಡೇ ವಿ ಆರ್ ಸಫರಿಂಗ್ ಬಿಕಾಸ್ ಆಫ್ ದ್ಯಾಟ್. ಆ ಥರ ಬಂದಾಗ ಏನಾಗುತ್ತೆ, ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ನಮ್ಮ ಟ್ರೆಡಿಷನ್ನ ಫಾಲೋ ಮಾಡಬೇಕು, ಏನಾದರೂ ಪರವಾಗಿಲ್ಲ ನಾನು 3 ಬಟ್ಟೆ ವಿಭೂತಿ ಎಳ್ಕೋಬೇಕು, ಏನಾದರೂ ಪರವಾಗಿಲ್ಲ ನಾನು 3 ನಾಮ ಹೇಳ್ಕೋಬೇಕು ಅಂತ ನಮಗೆ ಮನ್ಸಿಗೆ ಬಂದ್ಬಿಡತ್ತೆ. ಅದನ್ನೇ ನಾವು ಬಿಡದೆ ಮಾಡೋಕ್ಕೆ ಹೋಗ್ತೀವಿ. ಹುಷಾರಿರಲಿ ಇಲ್ಲದೇ ಇರಲಿ, ವಿ ಡೋಂಟ್ ಲಿಸನ್ ಟು ಅವರ್ ಬಾಡಿ, ವಿ ಜಸ್ಟ್ ವಾಂಟ್ ಟು ಡೂ ಬಿಕಾಸ್ ವಿ ವರ್ ಆಸ್ಕ್ಡ್ ಟು ಡೂ ಆ್ಯಂಡ್ ವಿ ಡೋಂಟ್ ವಾಂಟ್ ಟು ಟೇಕ್ ಅ ಚಾನ್ಸ್. ಈ ಥರ ಆದಾಗ ಏನಾಗುತ್ತೆ, ಪ್ರೆಸೆನ್ಸ್ ಆಫ್ ಮೈಂಡ್ ಕಮ್ಮಿ ಆಗ್ತಾ ಬರುತ್ತೆ, ಮೆಕ್ಯಾನಿಕಲ್ ಲೈಫ್ ಜಾಸ್ತಿ ಆಗ್ತಾ ಹೋಗುತ್ತೆ. ವೆನ್ ವಿ ಲೂಸ್ ಅವರ್ ಪ್ರೆಸೆನ್ಸ್ ಆಫ್ ಮೈಂಡ್, ವೆನ್ we are faced by these kind of problems, we don't know how to respond. That is what Guruji said when Guruji said, you all will not have that intelligence or awareness. Is your tradition giving you awareness? If that probably that grandfather had told, I had a situation, so I did it like this, it helped me ಅಂತ ಏನೋ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಪ್ರಾಬಬ್ಲಿ ಇವ್ರಿಗೆಲ್ಲ ಅರ್ಥ ಆಗಿರ್ತಾಯಿತ್ತು. ಆವಾಗ ಅವರು ಮೆಂಟಲಿ they would not be bound by that action. But today what has happened is half of our rituals, when we are extremely proud of our rituals, like Guruji said, ನಿಮಗೆ ನಿಮ್ಮ ಸಂಪ್ರದಾಯನೇ ಹೆಚ್ಚು ಅನ್ನೋ ಒಂದು ಇದು ಖಂಡಿತ ಇದೆ. ನಾನು ಹಿಂದೂಸಲ್ಲೂ ನೋಡಿದ್ದೀನಿ, ಹಿಂದೂಸ್ ಎಲ್ಲ ಕ್ಯಾಸ್ಟವರು ಹೇಳ್ತಾರೆ ನಮ್ಮ ಥರ ಇಲ್ಲ. ವೇದ ಕಲಿಯೋರು ಹೇಳ್ತಾರೆ ನಾವು ವೇದ ಬಿಟ್ಟರೆ ಇಲ್ಲ ಅಂತ. ಇನ್ಯಾರೋ ಹೇಳ್ತಾರೆ ನಮ್ಮ ಭಕ್ತಿ ಮೂಮೆಂಟ್ ಬಿಟ್ಟರೆ ಇಲ್ಲ ಅಂತ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಫಾಲೋವರ್ಸು. ಸೊ ದೇವಿ ಮಹಾತ್ಮೆ ಮೇಲೆ ದೇವಿ ಬಿಟ್ಟರೆ ಇಲ್ಲ. ಪ್ರತಿಯೊಂದರಲ್ಲೂ ಏನಾಗಿದೆ ಅಂದರೆ, Guruji asked a question, are we emotionally attached to, the more we are emotionally attached, that is where the problem comes. You know why? Because we'll have great expectations from that form of divinity, and when suddenly things don't go as per our plan, we just ಎಷ್ಟು ಬೇಗ ಹತ್ತಿರ ಮಾಡ್ಕೊಂಡಿರ್ತೀವೋ ದೇವ್ರನ್ನ ಅಷ್ಟು ಬೇಗ ದೂರ ಮಾಡ್ತೀವಿ. ನಾಳೆ ನಮಗೆ ದೇವರೇ ಇಲ್ಲ ಅನ್ನೋದಕ್ಕೂ ನಾವು ಅಲ್ಲಿವರೆಗೂ ಹೋಗೋ ಸಾಧ್ಯತೆ ಇರುತ್ತೆ. ದಟ್ ಈಸ್ ಮಾಯಾ, ದಟ್ ಈಸ್ ದ ಎಲಿಮೆಂಟ್ ಆಫ್ ಮಾಯಾ ವಿಚ್ I myself have seen so many people develop that kind of maya because of blind faith. In fact, Guruji says don't have blind faith. If you have any questions, you ask. Be totally convinced. Let your logical mind be convinced. Let your heart be convinced. After you're convinced, you don't have to be every time kedak nodo avashyakate illa. Then you can go blind. But initially, before going blind, don't just follow somebody because somebody said so. You can feel free to ask why, what. ಕೇಳೋ ರೀತಿ ಇದೆ, ಆದರೆ ಕೇಳಬೇಕು ಅಂದರೆ till we are convinced. So that is actually very very important in the path of spirituality, because to lose faith is the easiest thing. Yeah. Anybody will just lose faith. I'll tell you, for example, when I came to Guruji was building a temple. I didn't know Guruji was building the temple. Guruji built the temple, and then somebody cheated, and okay, we are not going to the temple. So somebody came and asked me, you still going to Guruji, na? Guruji hatra devasthana illa anta. I told, when Guruji went, when I went to Guruji, that time also Guruji did not have the temple. Guruji had not even built the temple. So it's what is the connection? ದೇವಸ್ಥಾನ ಕಟ್ಟೋ ಮುಂಚೆಯಿಂದನೇ ಹೋಗ್ತಾ ಇನ್ನು, ಅವಾಗಲೂ ದೇವಸ್ಥಾನ ಇರಲಿಲ್ಲ, ಇವಾಗಲೂ ದೇವಸ್ಥಾನ. ನಮಗೆ ಬೇಕಾಗಿರೋ ದೇವಿ, ನಮ್ಮ ಗುರು ಎಲ್ಲಿದ್ದಾರೋ ಅಲ್ಲಿ ದೇವಿ ಇದ್ದಾಳೆ. ಸೊ ಹೌ ಡಸ್ ದ ಟೆಂಪಲ್ ಸ್ಟ್ರಕ್ಚರ್ ಮ್ಯಾಟರ್? ಅವಾಗ ಇನ್ಫ್ಯಾಕ್ಟ್ ಅದರಲ್ಲಿ ಸಿಕ್ಕಾಬಡ ಕಂಡೀಷನ್ಸ್ ಜಾಸ್ತಿ. ವಾಟ್ ಗುರುಜಿ ಇಸ್ ಟೆಲಿಂಗ್ ಇಸ್ ಮೋರ್ ಆಫ್ ಲಿಬರೇಷನ್ ಹೋಗೋ ಮೋಡು. ಈಗ ದೇವಸ್ಥಾನ ಪ್ರಾಣ ಪ್ರತಿಷ್ಠಾಪನೆ ಅಂದಮೇಲೆ ದೇವ್ರಿಗೆ ಅಭಿಷೇಕ ಆಗಲೇಬೇಕು, ನೈವೇದ್ಯ ಆಗಬೇಕು, ಷೋಡಶೋಪಚಾರ ಆಗಬೇಕು. ದೆರ್ ಆರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಒಂದ್ಸತಿ ಆ ಫಾರ್ಮ್ಗೆ ಅಂತ ತಂದ ಮೇಲೆ ಅದಕ್ಕೆ ಆನರ್ ಮಾಡಲೇಬೇಕು, ಮಡಿ ಟು ಸಮ್ ಎಕ್ಸ್ಟೆಂಡ್ ಮಾಡಬೇಕು. ಮೈಲ್ಗೆ ಈ ಗರ್ಭಗುಡಿಗೆ ನಾವು ಯಾರಾದರೂ ಹಾಗೆ ಹೋಗಿದ್ದೀವ? ಗುರುಜಿ ಎಷ್ಟು ಸತಿ ದೇವಿಗೆ ಅಲ್ಲಿ ಅಭಿಷೇಕ ಮಾಡಿರೋದನ್ನು ನಾವೆಲ್ಲ ನೋಡಿದ್ದೀವಿ. ಯಾವತ್ತು ಸಿಲ್ಕ್ ಬಟ್ಟೆ ಇಲ್ಲದೆ ಒಳಗಡೆ ಹೋಗಿದ್ದಾರೆ ಗರ್ಭಗುಡಿ ಒಳಗಡೆ? ಅಲ್ಲಿ ಅದನ್ನು ನಾವು ನೋಡಬೇಕು. ಅಂದರೆ ಆ ಜಾಗ ಅದು ಇದು ಅಂದಾಗ ಅದು ಇಟ್ ವಿಲ್ ಕಮಾಂಡ್ ದಟ್ ಕೈಂಡ್ ಆಫ್ ಅ ರಿಚುವಲ್, ರೆಸ್ಪೆಕ್ಟ್ ಎವ್ರಿಥಿಂಗ್. ಬಟ್ ವಾಟ್ ಗುರುಜಿ ಇಸ್ ಟೆಲಿಂಗ್ ಈಸ್ ವಾಕಿಂಗ್ ಆ್ಯಂಡ್ ಟಾಕಿಂಗ್ ಸ್ಪಿರಿಚುಯಾಲಿಟಿ, ಸ್ಲೀಪಿಂಗ್, ಡೀಪ್ ಸ್ಲೀಪ್, ಜಾಗೃತ, ಸ್ವಪ್ನ, ಸುಷುಪ್ತಿ ಇಸ್ ವಾಟ್ ಗುರುಗೀತಾ ಟೆಲ್ಸ್. ಆ ಥರ ಸ್ಟೇಟಲ್ಲಿ ನೀವು ದೇವ್ರನ್ನ ನೋಡಿ ಅಂತ ಈ ಸಿಚುವೇಶನಲ್ಲಿ ಹೇಳ್ತಾ ಇದ್ದಾರೆ ನಮಗೆ at this point of time. See, when lockdown happened, everything was restricted.
So imagine the plight of people who are habitually going to temple every single day, and they feel if they don't go to temple one single day, the earth will come crashing. Their earth will come crashing. Their earth will come crashing. ನಚ್ಚಿರುತ್ತೆ ಕೆಲವ್ರಿಗೆ, ಹೋಗಲೇಬೇಕು, ಹೋಗದೇ ಇದ್ರೆ ಆಗಲ್ಲ. ನಾನು ಪರ್ಸ್ನಲಿನೇ ಗೊತ್ತು ಆ ಥರ ಎಷ್ಟು ಜನ ಹೋಗದೇ ಇದ್ರೆ ಆಕಾಶ ತಲೆ ಮೇಲೆ ಬಿದ್ದಂಗೆ ಆಡ್ತಾರೆ. ಅಂದರೆ ನನಗೆ ಈಗಂತಲ್ಲ, ತುಂಬ ಹಿಂದೆಯಿಂದ ಗೊತ್ತು. ಸೊ ಅಂಥವ್ರಿಗೇನು ಅಂದರೆ ನಮಗೆಲ್ಲ ಒಂದು ಅಪಾಯಿಂಟ್ಮೆಂಟ್ ಕೊಟ್ಬಿಡೋದು, ಇಷ್ಟು ಗಂಟೆಗೆ ಬರ್ತೀವಿ, ಒಂದು ಮೂವಿಗೆ ಹೋಗೋಣ ಅಂತ ಹೇಳೋರು ಫ್ರೆಂಡು. ಆಯಿತು ಅಂತ ಹೇಳಿದ್ರೆ ನಾವು ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಹಾಫ್ ಆನ್ ಅವರ್ ಆಗೋಗಿದೆ, ಮೂವಿ ಸ್ಟಾರ್ಟಾಗಿ ಬರೋಲ್ಲ. ಯಾಕೆಂದರೆ ಅದು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ. ಫೋನ್ ಮಾಡಿ ಬಾ ಅಂದರೆ ಹಾಂ ಬರ್ತಾಯಿನಿ. ಆ ಥರ ಒಬ್ಸೆಷನ್. ಸೊ ಇಟ್ಸ್ ನಾಟ್ ಫೇತ್, ಇಟ್ಸ್ ನಾಟ್ ಡಿವೋಷನ್, ಇಟ್ಸ್ ನಾಟ್ ಡೆಡಿಕೇಶನ್, ಇಟ್ಸ್ ಒಬ್ಸೆಷನ್. ನಮಗೆ ಗೊತ್ತಾಗಲ್ಲ ನಮ್ಮ ರೈಟ್ಸ್ ಆ್ಯಂಡ್ ರಿಚುವಲ್ಸ್ ಯಾವಾಗ ಒಬ್ಸೆಷನ್ನಾಗಿ ಟರ್ನ್ ಆಗುತ್ತೆ ಅಂತ. ಗುರುಜಿ ಹೇಳ್ತಾರದು ಅದೇ. ಇವಾಗ ನಮಗೆ ತಿಲಕನ ಕ್ಯಾಮ್ರಾ ಮುಂದೆನೇ ಇದ್ದಾಗಲೇ ಹೇಳಿದ್ರು ತೆಗಿ ಅಂತ. ನಮಗೆ ಆ ಥರ ಒಂದು ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ಗುರುಜಿ ಹೇಳಿದ್ರು ಹೆಣ್ಮಕ್ಳಿಗೆ ಕುಂಕುಮನೇ ಶೋಭಿತೆ. ಈಗ ನಾಳೆ ಕುಂಕುಮ ತೆಗಿ ಅಂತಂದ್ರೂ ನಾವು ತೆಗಿಯೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಬಾರ್ದು. ಇಲ್ಲ ಇಟ್ಕೊಳ್ಬಾರ್ದು ಅಂತಿದ್ರೆ ಇಟ್ಕೊಳ್ಳಿ ಇಂದಾಗ ಹಿಂದೆ ಮುಂದೆ ಯೋಚನೆ ಮಾಡಬಾರ್ದು. ಆ ಥರ ಒಂದು ಸ್ಟೇಟ್ ಆಫ್ ಫ್ರೀಡಮಲ್ಲಿ ಇರಲಿ ಇಲ್ಲದೆ ಇರಲಿ, ಇಟ್ ಶುಡ್ ನಾಟ್ ಮ್ಯಾಟರ್. ಹೇಗೆ ಅಂದರೆ ನಮ್ಮಲ್ಲಿ ನಾವು ಎಷ್ಟರ ಮಟ್ಟಿಗೆ ಅಳುಕು ಅನ್ನೋದು ನಮ್ಮಲ್ಲಿ ಇರುತ್ತೆ ಅಂದರೆ, ಈವನ್ ನಮ್ಮ ಹತ್ರ ಇರೋದನ್ನ ಎಂಜಾಯ್ ಮಾಡೋಕ್ಕೂ ನಮ್ಗೆ ಅಳುಕಿರುತ್ತೆ ಎಷ್ಟೋ ಸತಿ. ಅಂದರೆ ಇವಾಗ ಕಾರು ಗಾಡಿ ಬಂಗ್ಲಾ ಇದೆ ಅಂದ್ಕೊಳ್ಳಿಪ್ಪ, ನಮ್ಮ ಹತ್ರ ಏನೋ ಇದೆ, ಸಿಕ್ಕಾಪಟ್ಟೆ ತುಂಬ ದುಡ್ಡಿದೆ ನಮ್ಮ ಹತ್ರ. ಸೊ ನಾನಿವಾಗ ಅದನ್ನು ಎಂಜಾಯ್ ಮಾಡಬೇಕು. ಗುರುಜಿ ವೈರಾಗ್ಯ ಬಗ್ಗೆ ಎಲ್ಲ ಹೇಳಿದ್ದಾರೆ. ನನ್ನ ಮನಸ್ಸಲ್ಲಿ ಅಳುಕು, ಇದೆಲ್ಲ ಇಟ್ಕೊಂಡು ನಾನು ಎಂಜಾಯ್ ಮಾಡ್ಬೋದೋ ಇಲ್ಲೋ ಅಂತ. ಅವಾಗ ನಾನು ಏನು ಮಾಡ್ತೀನಿ, ಸುಮ್ಮನೆ ಅಲ್ಲಿ ಟ್ರೈ ಟು ಲೈಲು ಬೇಡ, ನಮಗೆ ಯಾಕೆ ಅದೆಲ್ಲ ವೈರಾಗ್ಯ ಅಂತ. ಬಟ್ ಮನಸ್ಸಲ್ಲಿ ಇರುತ್ತೆ ಅದು. ಕಾರೆಲ್ಲ ಮನಸ್ಸೆಲ್ಲ ಕಾರ್ ಮೇಲೆ ಇರುತ್ತೆ, ಬಟ್ ನಾವು ಅದನ್ನು ಯೂಸ್ ಮಾಡಲ್ಲ. ಅಂದರೆ ಏನೋ ಅಂದರೆ ಯಾಕೆ ಇಷ್ಟೆಲ್ಲ ಶೋ ಆಫ್ ಮಾಡೋದು, ಸುಮ್ಮನೆ ಸಿಂಪಲ್ ಆಗಿರೋಣ ಅಂತ. ಆವಾಗ ಏನಾಗುತ್ತೆ, ಏನು ಪ್ರಯೋಜನ ಇಲ್ಲ. ಈಗ ಅದೇ ಉದಾಹರಣೆಗೆ ಪ್ರೇಮ ಪಾಂಡುರಂಗ್ ತೊಗೊಳ್ಳಿ. ಅವ್ರು ಮಾಡೋ ಒಂದು ಭಾಗವತ ಕಥಾಲೆಲ್ಲ ಅವ್ರನ್ನ ಹೆಂಗೆ ಡ್ರೆಸ್ ಮಾಡ್ಕೊಂಡಿದ್ದಾರೆ ಅಂತ ನಾವು ನೋಡಿದ್ದೀವಿ. ರಾಜಾರೋಷೋಗಿ ಬರ್ತಾರೆ, ಶಿಲ್ ಎಂಜಾಯ್ ಫುಲ್ಲಿ, ಶಿಲ್ ಬಿ ಡ್ರೆಸ್, ಶಿಲ್ ಸೆ ಐ ಆಮ್ ಡ್ರೆಸ್ ಫಾರ್ ಕೃಷ್ಣ. ಆ್ಯಂಡ್ ಯು ಶುಡ್ ಸಿ ದ ಕೈಂಡ್ ಆಫ್ ಗೋಲ್ಡ್, ದ ಕೈಂಡ್ ಆಫ್ ಹಾರಗಳು ಶಿಲ್ ವೇರ್ ಆ್ಯಂಡ್ ವೆರಿ ಗ್ರ್ಯಾಂಡ್ ಸ್ಯಾರೀಸ್ ಶಿಲ್ ವೇರ್. ಶಿ ಈಸ್ ನಾಟ್ ಗಿಲ್ಟಿ ಅಬೌಟ್ ಇಟ್. ಸಿ ದಟ್ ಈಸ್ ದ ಹೋಲ್ ಬ್ಯೂಟಿ. ಸರಿಯಾಗಿ ತಿಳ್ಕೊಂಡ್ರೆ, ಬಿಕಾಸ್ ಕೃಷ್ಣ ಡಿಂಟಲ್ಲಿ ನೀನು ಸುಧಾಮಂತರ ಹರ್ಕಲ್ ಬಟ್ಟೆ ಹಾಕೊಂಡ್ರೆ ಮಾತ್ರ ನಾನು ನಿನ್ನ ಹತ್ರ ಬರ್ತೀನಿ ಅಂತ ಹೇಳಲಿಲ್ಲ ಅವನು. ಹಿ ಡಿಂಟ್ ಪುಟ್ ಎನಿ ಕಂಡೀಷನ್ ಎನಿವೇರ್. ಡಿವಿನಿಟಿಲಿ ಏನು ಕಂಡೀಷನ್ ಇಲ್ಲ. ಈವನ್ ರೈಟ್ಸ್ ಆ್ಯಂಡ್ ರಿಚುವಲ್ಸಲ್ಲೂ ಅದೇ ಸೇಮ್ ಥಿಂಗ್. ರೈಟ್ಸ್ ಆ್ಯಂಡ್ ರಿಚುವಲ್ಸ್ ಬರೀ ಕಂಡೀಷನ್ಸೇ ಜಾಸ್ತಿ. ನೀವು ಹೆಂಗಿದ್ರೂ ನಡೆಯುತ್ತೆ ಅನ್ನೋದು ನಾವು ಆ ಥರ ಕಥೆಗಳೂ ನೋಡಿದ್ದೀವಿ, ವಿಪರೀತವಾಗಿರೋವಂಥ ಕಥೆಗಳು ನೋಡಿದ್ದೀವಿ. ಈಗ ಗುರುಜಿಯವರು ನೋಡಿ ಎಷ್ಟು ರುದ್ರಾಕ್ಷಿ ಮಾಲೆ ಅದು ಇದು ಎಲ್ಲ ಹಾಕ್ಕೋತಾರೆ. ಹಾಗೆ ನಾವು ಅದು ಏನೂ ಹಾಕೊಳ್ದೇ ಇರೋ ಟೈಮು ನೋಡಿದ್ದೀನಿ ನಾನು. ಸೊ ಅದನ್ನು ಹೇಳ್ತಾರದು ಏನು ಅಂದರೆ, ಈಗ ನಾವು ನಮ್ಮ ಎಕ್ಸ್ಟರ್ನಲ್ ಅಪಿಯರೆನ್ಸ್, ಇಫ್ ಇಟ್ ಮೇಕ್ಸ್ ಅಸ್ ಹ್ಯಾಪಿ ಟು ಅಪ್ರೋಚ್ ಗಾಡ್, ಯು ಶುಡ್ ನಾಟ್ ಮೈಂಡ್ ಇಟ್. ಸೊ ಯು ಶುಡ್ ಫೀಲ್ ಗುಡ್. ಯಾ, ಐ ವಾಂಟ್ ಟು ಬಿ ಲೈಕ್ ದಿಸ್. ಇನ್ಫ್ಯಾಕ್ಟ್ ನಾನು ಸುಂದರೇಶ್ ಅಂಕಲ್ ವಿ ಹ್ಯಾವ್ ಹ್ಯಾಡ್ ದಿಸ್ ಫನಿ ಎಕ್ಸ್ಚೇಂಜ್ ಮೆನಿ ಟೈಮ್ಸ್, ಬಿಕಾಸ್ ಅಂಕಲ್ ನೋಸ್ ಐ ಆಮ್ ಆಲ್ವೇಸ್ ಅಪ್ಲೈಯಿಂಗ್ ಲಿಪ್ಸ್ಟಿಕ್. ಸೊ ನೀವು ಅಲ್ಲಿ ತಿರುಪತಿಗೆ ಎಂಟರ್ ಆಗಬೇಕಾದ್ರೂ ಅಲ್ಲಿ ಇನ್ನೇನು ಹೋಗಿಲ್ಲ ಅಂದಾಗ ಅಲ್ಲಿ ಹಾಕೋತಾರೆ. ಒಂದ್ಸತಿ ನೋಡಿದ್ರು ಅಂಕಲ್, ವಾಟ್ ಆರ್ ಯು ಡೂಯಿಂಗ್, ಇಲ್ಲಿ ಇಷ್ಟು ಕತ್ಲಲ್ಲಿ ಇಲ್ಲಿ ಹಾಕೋತಾ ಇದೆಯಾ ಅಂತ. ಸೊ ನಾನು ಐ ವಾಂಟ್ ಟು ಲುಕ್ ಗುಡ್ ಇನ್ ಫ್ರಂಟ್ ಆಫ್ ಗಾಡ್ ಅಂತ ಹೇಳಿದೆ. ಸೊ ದೆನ್ ಹೀಸ್ ಲೈಕ್ ಓಕೆ. ಸೊ ಸಿ ದ ಥಿಂಗ್ ಈಸ್ ದಟ್ ಈಸ್ ಯು ಶುಡ್ ನಾಟ್ ಫೀಲ್ ಗಿಲ್ಟಿ ಅಬೌಟ್ ವಾಟ್ ಯು ಲೈಕ್. And it's not a condition, it's not Maya, Mukesh. Particularly because he'll always ask me certain questions. Is it Maya to get ready, to get dressed? See, anything within reasonable limits. And who defines these limits? You yourself should define your own limits. And say, yeah, okay, I want to look good, I want to feel good, I want to be comfortable with myself. It's okay, it's fine. ಬಟ್ ಇಫ್ ಯು ಆರ್ ಒಬ್ಸೆಸ್ಡ್, ಏನಾಗುತ್ತೆ ಅದನ್ನು ದೇವರನ್ನ ಬಿಟ್ಟು ಬರೀ ಇದನ್ನೇ ಮಾಡ್ತಾಯಿದ್ದಾರೆ, ದೆನ್ ಇಟ್ ಈಸ್ ಮಾಯ. ಸೊ ಪ್ರತಿಯೊಂದಕ್ಕೂ ನಮ್ಮದೇ ನಾವು ಒಂದು ಕಂಫರ್ಟ್ ಝೋನ್ ಅಂತ ತೊಗೋಬೇಕು. ಈಗ ರೈಟ್ಸ್ ಆ್ಯಂಡ್ ರಿಚುವಲ್ಸ್ ಬಂದಾಗ ಕಂಫರ್ಟ್ ಝೋನ್ ಇರಲ್ಲ ಮೋಸ್ಟ್ ಆಫ್ ದ ಟೈಮ್. ಕೆಲವ್ರಿಗೆ ರೈಟ್ಸ್ ಆ್ಯಂಡ್ ರಿಚುವಲ್ಸ್ ಫಾಲೋ ಮಾಡಿದ್ರೇ ಕಂಫರ್ಟ್ ಝೋನ್ ಇರುತ್ತೆ. ಒಂದಿನ ಬನ್ನಿ ಆಚೆ ಅಂದರೆ ಯು ಆರ್ ಆಫ್ ಗೇರ್. ಈಗ ಒನ್ ಡೇ ಇಫ್ ಯು ಜಸ್ಟ್ ದಿನ ರುದ್ರಾಭಿಷೇಕ ಮಾಡೋರಿಗೆ, ಸಂಧ್ಯಾ ವಂದನೆ ಮಾಡೋರಿಗೆ ಒಂದು ದಿನ ಮಾಡಿಲ್ಲ ಅಂದರೆ ಮೈಯೆಲ್ಲ ಪರ್ಚ್ಕೊಂಡಂಗೆ ಆಗ್ತಾ ಇರುತ್ತೆ. ಅದೇ ಸೂತ್ಕ ಟೈಮಲ್ಲಿ ನೋಡಿ, 11 ದಿನ ಮಾಡಬೇಡಿ ಅಂದರೆ ಮೆಂಟಲಿ ದಿಲ್ ಬಿ ಸೋ ಕಂಫರ್ಟಬಲ್. ಈಗ ನಂಗೆ ಸೂತ್ಕ ನಾನು ಮಾಡೋಂಗಿಲ್ಲ, ನಾನು ಎಷ್ಟು ಪುರೋಹಿತರನ್ನು ಫ್ರೀ ಆಗಿರೋದು ನೋಡಿ ಹಿಂಗೆ ಗೊತ್ತಾ. ಆ ಟೈಮಲ್ಲಿ ಅವರಿಂದ ಮ್ಯಾಕ್ಸಿಮಮ್ ಕ್ರಿಯೇಟಿವಿಟಿ ಯಾವಾಗಲೇ ಆಚೆ ಬರೋದು.
ಅಂದರೆ ಪೊಯಮ್ಸ್ ಬರೆಯೋದು, ಕವಿತೆಗಳು ಬರೆಯೋದು, ದೇವ್ರ ಶ್ಲೋಕ ರಚನೆ ಮಾಡೋದೆಲ್ಲ ಮಾಡ್ತಾರೆ ಆ ಟೈಮಲ್ಲಿ. ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿ ಮೆಂಟಲ್ ಥಿಂಗ್ ಲೈಕ್ ಈ ಟೈಮಲ್ಲಿ ಇದು ಮಾಡಬೇಕು, ಇದಿಷ್ಟು ಸಂಧ್ಯಾವಂದನೆ ಮಾಡಬೇಕು, ಇದಿಷ್ಟು ಜಪ ಮಾಡಬೇಕು ಅನ್ನೋದು ಇಲ್ಲ. ಸೊ ದೇ ಆರ್ ಆ್ಯಕ್ಚುಲಿ ಬ್ಲಾಸಮಿಂಗ್ ಡ್ಯೂರಿಂಗ್ ದಿಸ್ ಸೂತ್ಕ ಟೈಮ್ ಆ್ಯಂಡ್ ಆಲ್ ಆಫ್ ದಟ್. ಬಿಕಾಸ್ ಅಟ್ ದಟ್ ಟೈಮ್ ದೇ ಡೋಂಟ್ ಫೀಲ್ ಲೈಕ್ ಮಾಡಿಲ್ಲ ಅಂದರೆ ನನಗೆ ದೋಷ ಆಗತ್ತೆ ಅಂತ ಬರಲ್ಲ. For more satsangs from Shri Nimishananda Guruji, subscribe to this channel. Click the bell button below to get notifications. Like and share the video and spread the divine message.